Even see, even BDA people also, where they will also charge people by name betterment charges. You understand? So betterment charges demand ಮಾಡ್ತಾರೆ ಅವರು. They correct it and then they make the layout better so that people can straight go and build their houses or something like that. I don't know. ಸೊ ಆ ತರಹ ಇಲ್ಲಿ ಕೂಡ ಯಜ್ಞ ಮಾಡೋದು ಇನ್ ಆರ್ಡರ್ ಟು ಹ್ಯಾವ್ ಎ ಬೆಟರ್ಮೆಂಟ್. ಆ ಬೆಟರ್ಮೆಂಟ್ಗೋಸ್ಕರ ಏನು ಮಾಡ್ತೀವಿ ಅಂದರೆ ಪ್ರಾರ್ಥನೆ ಮಾಡಬೇಕು. ಅದು ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ವಿ ಕಾಲ್ ಓಕಹ. ಓಕಹ ಅಂದರೆ ಸ್ಥಾನಂ. ಸಮೋಕಸೌ ಅಂದ್ರೇನು, ಯಾವ ಹೈಯರ್ ಹ್ಯಾಪಿ ಪ್ಲೇಸ್ಮೆಂಟ್ಗೆ ಆ ಪಶು ಹೋಗುತ್ತೋ ಆ ಪಶು ನಮ್ಮನ್ನು ಕೂಡ ಕರ್ಕೊಂಡೋಗಿ ಅಂಥ ಬೆಟರ್ಮೆಂಟ್ ಕೊಡಬೇಕು. ಬಿಕಾಸ್ ಎನಿಬಡೀಸ್ ಲೈಫ್ ಅಪಾನ್ ದಿ ಅರ್ತ್ ಈಸ್ ಟೆಂಪರರಿ. But nobody is ready to leave the earth. ಈ ಭೂಲೋಕವನ್ನು ಬಿಡೋದಕ್ಕೆ ಯಾರಿಗೂ ಇಷ್ಟ ಇಲ್ಲ. ಬಟ್ ಇಷ್ಟ ಇಲ್ಲ, ಕಷ್ಟವಾಗಿದೆ ಅಂತ ಯಾರೂ ಕೇಳೋದಿಲ್ಲ. ಸೊ ವೆನ್ ಟೈಮ್ ಕಮ್ಸ್, ಪೀಪಲ್ ಹ್ಯಾವ್ ಗಾಟ್ ಟು ವೆಕೇಟ್ ದೇವ್ ಅರ್ತ್. ದಟ್ಸ್ ವೈ ಇಟ್ ಇಸ್ ಸೆಡ್ ಭೂಲೋಕ ಈಸ್ ಓನ್ಲಿ ಎ ಪ್ಲೇಸ್ ವೇರ್ ವಿ ಎಂಜಾಯ್. ಸೊ ಭೂಲೋಕದಲ್ಲಿ ಅದಕ್ಕೋಸ್ಕರ ಈ ಸೇ ಸಮೋಕಸವು. ಆ್ಯಂಡ್ ಮೋರವರ್ ಅರೇಪಸವು ಅಂತಾರೆ. ರೇಪ ಅಂದರೆ ಸಿನ್ ಆ್ಯಂಡ್ ಅರೇಪ ಅಂದರೆ ಸಿನ್ ಫ್ರೀ. ಸೊ ಅಂದ್ರೇನು, ಸಿನ್ ಅಂದರೆ ಅರ್ಥನ ಅಟ್ಯಾಚ್ಮೆಂಟು, ಇದೇ ಈ ಪ್ರಪಂಚವೇ ತುಂಬ ಒಳ್ಳೇದು ಅಂದ್ಕೊತೀವಿ. ಸೊ ಅರೇಪಸವು. ಆ್ಯಂಡ್ ನೆಕ್ಸ್ಟ್ ಒನ್ ಏನು ಬೇಕಂದರೆ ಮಾ ಯಜ್ಞಗುಂ ಹಿಂಸಿಷ್ಟಂ. ನೀವು ಯಜ್ಞವನ್ನು ಯಾವ ಥರ ತೊಂದರೆ ಕೊಡಬೇಡ, ಯಜ್ಞಪತಿಗೆ ಏನು ತೊಂದರೆ ಕೊಡಬೇಡ. ಜಾತವೇದಸೌ ಶಿವೌ ಭವತಂ. ಹಲೋ, ಹಾಂ, ಕ್ಲಾಸ್ ಬಂದುಬಿಡಿ, ಆಮೇಲೆ ಮಾತಾಡ್ತೀನಿ ಜೊತೆಯಲ್ಲಿ. ಚೆನ್ನಾಗಿದ್ದೀರಾ? ಯಜುರ್ವೇದ ಕೇಳಿ ಬಂದು ಆಮೇಲೆ ಮಾತಾಡ್ತೀನಿ. ಸೊ ಜಾತವೇದಸೌ ಅನ್ನುವಾಗ ಇಲ್ಲಿ ಜಾತವೇದಸೌ ಅಂದರೆ ಅಗ್ನಿ. ಜಾತವೇದ, ಜಾತವೇದಾ, ಜಾತವೇದಸೌ, ಜಾತವೇದಸಃ. ದಟ್ ಈಸ್ ವೇದಾ ವೇದ. ಸಿ ಅದರ್ಸ್ ಶಬ್ದ ಗೋಸ್ ಲೈಕ್ ದಟ್. ಸೊ ಜಾತವೇದಸೌ ಅನ್ನೋದು ದ್ವಿವಚನ. ಅಂಡ್ ಯಾರು ಜಾತವೇದಸ್ ಅಂದರೆ ಅರ್ಥ ಏನು, ದಿ ಪಶು ವಿಲ್ ಬಿ ಜಾತವೇದಸ್ and the Yajamana also will have the spirits imbibed, because there is that kind of equalization imparted. Samanasau, Savokasau, Sarepasau. So this is what we call equalization. ಆ ಈಕ್ವಲೈಸೇಷನಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಒಂದು ಆಧಾರ ಬೇಕು. ವೆನ್ ಯು ಆರ್ ಆಧೇಯ, ಆಧಾರ ಇಸ್ ದಟ್ ಆಧಾರ ಆಧೇಯವು ಅಂತ ಹೇಳ್ತಾರೆ. ಸೊ ಇಲ್ಲಿ ಜಾತವೇದಸವು ಏನಾಗಬೇಕಪ್ಪ ಅಂದರೆ ಶಿವೌ ಭವತಂ ನಃ ಅದ್ಯ. ಈವಾಗ ನಾನು ಯಜ್ಞ ಮಾಡ್ತಾ ಇರೋ ಟೈಮಲ್ಲಿ ನೀವು ಸುಖವಾಗಿರಬೇಕು. ಯಾಕೆ ಅಂದರೆ ದಿ ನೇಚರ್ ಈಸ್ ದ್ಯಾಟ್ ಅಗ್ನಿ ಅಗ್ನೌ ಚರತಿ ಪ್ರವಿಷ್ಟ. ವೆನ್ ಅಗ್ನಿ ಎಂಟರ್ಸ್, ಅಗ್ನಿ ಬಿಕಮ್ಸ್ ಮಹಾನ್ ಅಗ್ನಿ. ಸೊ ವೆನ್ ಶಿವ ಎಂಟರ್ಸ್ ಶಿವ, ಹಿ ಬಿಕಮ್ಸ್ ಮಹಾಶಿವ. ಸೊ ಈ ಮಹಾಲಕ್ಷ್ಮಿ ಎಂಟರ್ಸ್ ಇಂಟು ಅದರ್ ಲಕ್ಷ್ಮಿ, ಶಿ ಬಿಕಮ್ಸ್ ಎ ಮಹಾಲಕ್ಷ್ಮಿ. ಸೊ ಈಗ ಈ ಮಹಾನ್ ಶಬ್ದ ತುಂಬ ಮುಖ್ಯವಾಗಿರುತ್ತೆ. ತೈತ್ರಿಯ ಉಪನಿಷತ್ತಲ್ಲಿ ತನ್ಮಹ ಇತ್ಯುಪಾಸೀತ, ತನ್ಮಹ ಇತ್ಯುಪಾಸೀತ ಪ್ರತಿಷ್ಠಾವಾನ್ ಭವತಿ ಅಂತ ಹೇಳ್ತಾರೆ. ಸಿ ಮಹಾನ್ ಶಬ್ದಕ್ಕೆ ತುಂಬ ಅರ್ಥಗಳಿದೆ. ದಟ್ ಆ್ಯಂಡ್ ಮಹರ್ಲೋಕ ಆಲ್ಸೋ ಈಸ್ ದೇರ್. ಭೂಲೋಕ, ಭುವರ್ಲೋಕ, ಸುವರ್ಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ, ಮಹರ್ಲೋಕ ಎಕ್ಸೆಟ್ರಾ, ಸಪ್ತಲೋಕಾನಾಂ ಮಧ್ಯೆ ಅಂತ. ಸೊ ಈ ಮಹತ್ಗೋಸ್ಕರ ನಾವು ಅಂದರೆ ಎನ್ಹ್ಯಾನ್ಸ್ಮೆಂಟ್, ಮಹತ್ ಮೀನ್ಸ್ ಎನ್ಹ್ಯಾನ್ಸ್ಮೆಂಟ್ ಆಫ್ ಪವರ್. ಆ ಎನ್ಹ್ಯಾನ್ಸ್ಮೆಂಟ್ ಇದ್ದಾಗ ವಿ ಆರ್ ಜಸ್ಟ್ ವೆರಿ ವೆಲ್ ಸಪೋರ್ಟೆಡ್. ದಟ್ಸ್ ವೈ ಯಜ್ಞಪತಿಂ ಜಾತವೇದಸೌ ಶಿವಂ ಶಿವೌ ಭವತ. ಶಿವ ಅಂದರೆ ಶಾಂತಿ. ಸೊ ಶಾಂತ್ಯಾ ಶಾಂತಿರೇವ ಶಾಂತಿ ತಯಾ ಶಾಂತ್ಯಾ ಪ್ರಸಮಗುಂ ಶಮಯತು ಅಂತ ಹೇಳ್ತೀವಿ. ಸೊ ಶಾಂತಿರೇವ ಶಾಂತಿ, ಆ ಶಾಂತಿಯನ್ನು ನಾವು ಬಯಸ್ತೀವಿ.
ಶಾಂತಿಯಾಗಿದ್ದರೆ ನೀವು ಆ ಶಾಂತಿಯಾಗಿದ್ದರೆ ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ಯು ಕಾಲ್ ಇಸ್ ಪರಮಶಾಂತಿ. ಸೊ ಆ ಪರಮಶಾಂತಿಗೆ ನಾವು ಟಾರ್ಗೆಟ್ ಮಾಡಿದ್ವಿ. ಅದಕ್ಕೋಸ್ಕರ ವಿಸೆ ಶಿವ ಅಂಡ್ ಸ್ವಾಹಾಕೃತ್ಯ ಬ್ರಹ್ಮಣ ತೇಜು ಹೋಮಿ ಮಾ ದೇವಾನಾಂ ಮಿಥುಯಾ ಕರ್ಭಾಗಧೇಯಂ ಆದದೆ. ಸಿ ಆಕ್ಚುಲಿ ಐ ಟೋಲ್ಡ್ ಯು why we have been told by our rishis that no offering be done to the gods without mantra. ಮಂತ್ರಪೂರ್ವಕವಾಗಿ ನಾವು ಏನಾದರೂ ಆಹುತಿಗಳನ್ನು, ನೈವೇದ್ಯವನ್ನು ಎಕ್ಸೆಟ್ರಾ ಕೊಡಬೇಕು. ಅದಕ್ಕೋಸ್ಕರ ನಾವು ಹೇಳ್ತೀವಲ್ಲ, ಮಂತ್ರ ಪುಷ್ಪಂ ಅಂತಾರೆ. ಆಲ್ ದಿ ಟೈಮ್ ಸೇಯಿಂಗ್ ಕೇಶವ ನಾರಾಯಣ ಮಾಧವಾಯ ನಮಃ ಅಂತ ಹೇಳಿ ಕೊಟ್ಟಿದ ಮೇಲೆ ಕೊನೆಗೆ ಇನ್ನು ಫೈನಲ್ ಆಗಿ ಮಂತ್ರ ಪುಷ್ಪ ಅಂತ ಬರುತ್ತೆ. ಅಲ್ಲಿ ಮಂತ್ರಗಳಿಂದ ನಿಮ್ಮ ಕೈಯಲ್ಲಿರೋ ಹೂವುಗಳನ್ನು ಚಾರ್ಜ್ ಮಾಡಿ ಅಂಥ ಚಾರ್ಜ್ ಫ್ಲವರನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡ್ತೀವಿ. ಸೊ ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಎಸ್ ಮಂತ್ರ ಪುಷ್ಪಂ. ಆ್ಯಂಡ್ ದಟ್ ಮಂತ್ರ ಪುಷ್ಪಂ ವಿಲ್ ಬಿ ಸೋ ನೈಸ್ ದಟ್ ಯು ವಿಲ್ ಬಿ ಗೆಟಿಂಗ್ ಆಲ್ ಬೆನಿಫಿಟ್ಸ್. ಸೊ ಅಂಥ ಮಂತ್ರೇನ ಮಂತ್ರದ್ವಾರ ಬ್ರಹ್ಮಣ ಅಂದರೆ ಮಂತ್ರ. ಅಗ್ನಯೇ ಸ್ವಾಹ, ಅಗ್ನ ಇದಂ ನಮಃ, ತುಪ್ಪನೂ ಏನೋ ಒಂದು ಆಹುತಿಗಳು ಹಾಕ್ತೀರಿ. ಅದು ದಟ್ಸ್ ವಾಟ್ ಇಸ್ ಹೌ. ಆ್ಯಂಡ್ ಆದದೇ. ಆ್ಯಂಡ್ ಆಮೇಲೆ ಈ ಪಶುದಲ್ಲ, ಆ ಪಶು ಉಪಶಮನ ಮಾಡಬೇಕು. ಆ್ಯಂಡ್ ಸಣ್ಣ ಪಶು ಉಪಾಕೃತಸ್ಯ ಪಶು ವಿಂಶಸನಂ ಅಟ್ ದಿ ಸೇಮ್ ಟೈಮ್ ಅಪೀಸ್ಮೆಂಟ್. ಆ ಅಪೀಸ್ಮೆಂಟ್ ಏನು ಮಾಡ್ತೀರಿ ನೋಡಿದ್ರೆ ಇಲ್ಲಿ ಏನಂತ ಹೇಳ್ತಾರೆ, ಋತಸ್ಯತ್ವಾದೇವ ಹವಿಹಿ ಪಾಸೇನಾರಭೆ ದರ್ಶಾ ಮಾನುಷಾನ್ ಔಷಧೇಭ್ಯಃ ಪ್ರೋಕ್ಷಾಮಿ ಅಪಾಂ ಪೇರುರಸೆ ಸ್ವಾತ್ತಂ ಚಿತು ಸ್ವೇಂ ಸದೈವಗುಂ ಹವ್ಯಮಾಪೋ ದೇವೀ ಸ್ವದತೈನಂ ಸಂತೆ ಪ್ರಾಣೋ ವಾಯುನಾ ಗಚ್ಚತಾಗುಂ ಸಂ ಯಜತ್ರೈ ಅಂಗಾನಿ ಸಯಜ್ಞಪತಿ ಆಶಿಷಾ. ಇವಾಗ ಕ್ಲಬ್ಬಿಂಗ್, ಜಾಯ್ನಿಂಗ್, ಯೋಗ ಅಂದರೆ ಜಾಯಿಂಟ್ ಅಂತ ಹೇಳ್ತಾರಲ್ವ, ಜಂಕ್ಷನ್. ಸೊ ನೌ ವಿ ಕಮ್ ಟು ದಿ ಜಂಕ್ಷನ್ ಪಾಯಿಂಟ್, ಸೇಯಿಂಗ್ ದ್ಯಾಟ್ you address that animal that is our victim, that you are going to send it on behalf of you to the Paramatma, to the gods. So what is that? Andre Rutasya Deva Havihi. So Deva Havihi, you are the oblation to God. You are the Yajna Bhaga and you are going to go to the... And first of all, Rutam cha satyam cha bhidhatu ತಪಸೋಧ್ಯಜಾಯತ ತಥೋ ರಾತ್ರಿರಜಾಯತ ತಥೋ ಅಂತ ನಾವು ಹೇಳ್ಕೊಳ್ತೀವಲ್ವ. ಅಂದ್ರೇನು, ಈ ತಪಸ್ಸಿಂದಲೇ ಎಲ್ಲ ಪಾಸಿಟಿವಿಟಿ ಪಿಕಪ್ ಆಗಿದೆ. ಸೊ ಅದಕ್ಕೋಸ್ಕರ ಇಲ್ಲಿ ಋತಕ್ಕೆ ಪ್ರೈಮರಿ ಪ್ಲೇಸ್ ಹ್ಯಾಸ್ ಬೀನ್ ಗಿವನ್. ಸೊ ಇನ್ ಆರ್ಡರ್ ಟು ಸ್ಯಾಟಿಸ್ಫೈ ದಿ ಋತ ಪರ್ಸಾನಿಫೈಡ್, ದಿ ದೇವಹವಿ ಈಸ್ being given. Secondly, pasenarabhe. So I am going to begin it with pasha. Pasha is the linkage. So I am trying to pick up the linkage to the world and elevate and ask you to elevate them to higher planes. That's why dharsha manushan. See, manushan dharsha. Dharsha is to attack, is to join. So dharsha manushan anoga, dharshati means attach or attack, whatever it is. So anyway, you are clubbed with that kind of manushan. ಅಂದರೆ ಯಾರು ಯಜ್ಞ ಮಾಡೋದು ಅಂದರೆ ದೇವತೆಗಳು ಯಜ್ಞ ಮಾಡಿದ್ದು ಆಗೋಯ್ತು.
ಅವರೆಲ್ಲರೂ ಸ್ವರ್ಗಕ್ಕೆ ಹೋಗಿದ್ದಾರೆ. ಇನ್ನು ಸ್ವರ್ಗಲೋಕದಲ್ಲಿ ಯಜ್ಞಯಾಗಾದಿ ಕರ್ತಗಳು ಈ ಭೂಲೋಕದಲ್ಲಿ ಥರ ಮಾಡಲ್ಲ. ಬಿಕಾಸ್ ದೇರ್ ಲೆವೆಲ್, ದೇರ್ ಸ್ಪಿಯರ್, ದೇರ್ ಆಕ್ಟಿವಿಟಿ, ದೇರ್ ರೆಸ್ಪಾನ್ಸಿಬಿಲಿಟೀಸ್ ಎಕ್ಸೆಟ್ರಾ ಅದೆಲ್ಲ ಡಿಫರೆಂಟ್. ಯಾಕಂದರೆ ಮನುಷ್ಯಲೋಕೆ ಏವ ದೇವತಾರಾಧನಂ ಪ್ರತ್ಯೇಕಂ ಅನಂತಂ ಭವತಿ. ದಟ್ಸ್ ವೈ ಅನಂತಾಯ ಅಂತ ಹೇಳುವಾಗ ಈ ಅನಂತತ್ವವು ಪರಮಾತ್ಮನಿಗೆ ಎಲ್ಲಿ ಆಗುತ್ತೆ ಅಂದರೆ ಇನ್ ಭೂಲೋಕ ಓನ್ಲಿ. ಬಿಕಾಸ್ ಇನ್ ಆರ್ಡರ್ ಟು ನಾಟ್ ಟು ಗೆಟ್ ದಿ ಅನಂತಂ ಡಿಸ್ಟರ್ಬ್ಡ್, ವಿ ಹ್ಯಾವ್ ದಿ ಅವತಾರಸ್ ಆಫ್ ಪೀಪಲ್ ಟೇಕಿಂಗ್ ಪ್ಲೇಸ್ ಅಪಾನ್ ದಿ ಅರ್ತ್. ಈ ಭೂಲೋಕದಲ್ಲಿ ಮಾತ್ರನೇ ಅವತಾರಗಳೆಲ್ಲ ಆಗ್ತಾ ಇದೆ. ಯಾರೊಬ್ರು ಕೇಳ್ತಾ ಇದ್ರು, ಏನಪ್ಪ ಓನ್ಲಿ ಇಂಡಿಯಾದಲ್ಲಿ ಮಾತ್ರ ಅವತಾರಗಳಾಗತ್ತೆ, ಬೇರೆ ಕಂಟ್ರೀಸಲ್ಲಿ ಆಗಲ್ಲ ಅಂತ. ಅಯ್ಯ, ಅವತಾರ ಅನ್ನೋದು ಹ್ಯಾಸ್ ನಾಟ್ ಗಾಟ್ ಎನಿ ಡಿಸ್ಟಿಂಕ್ಷನ್ ಟು ದಿ ಪ್ಲೇಸ್ಮೆಂಟ್ ಆಫ್ ದಿ ಏರಿಯಾಸ್. ಐ ಥಿಂಕ್ ಸೊ. ಒಂದು ಏರಿಯಾದಲ್ಲಿ ಅವತಾರ ಆದರೆ ಅವರ ಮಹಿಮಾ, ಅವರ ಕೆಲಸ, ಅವರ ರಿಸಲ್ಟನ್ಸ್ ಎಲ್ಲ ಕೂಡ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಬಿಕಾಸ್ ಇಫ್ ಯು ಟೇಕ್ ದಿ ಟ್ಯಾಬ್ಲೆಟ್, it will work on the entire body. It is called holistic medicine. So body, that's why ಈ ಆಯುರ್ವೇದ ಆಗಲಿ, ಹೋಮಿಯೋಪತಿ ಅವ್ರಿಗಾಗಲಿ, ನ್ಯಾಚುರೋಪತಿ ಅವರೆಲ್ಲ ಏನಂತಂದರೆ, ದೇ ಡೋಂಟ್ ಟ್ರೀಟ್ ದಿ ಡಿಸೀಸ್ ಬಟ್ ದೇ ಟ್ರೀಟ್ ದಿ ಬಾಡಿ. ಸೊ ದ್ಯಾಟ್ ದಿ ಬಾಡಿ, ಇಫ್ ಅಟ್ ಆಲ್ ಇಟ್ ಈಸ್ ಡಿವಿಯೇಟಿಂಗ್, ಆ್ಯಂಡ್ ವೆನ್ ಒನ್ಸ್ ದಿ ರೂಟ್ ಈಸ್ ಬೀಯಿಂಗ್ ರಿಮೂವ್ಡ್, ದಿ ಬಾಡಿ ಆಟೋಮ್ಯಾಟಿಕಲಿ ಬಿಕಮ್ಸ್ ಚೆಕ್ಡ್. ಅದರಿಂದ ಅದು ಇಂಪಾರ್ಟೆಂಟ್. ಗಿಡದ ಬೇರುಗಳಿಗೆ ನೀರು ಹಾಕಿದರೆ ಗಿಡ ಪೂರ್ತಿ ಆನಂದವಾಗಿರುತ್ತೆ. ಬರೀ ಗಿಡದ ಎಲೆಗಳ ಮೇಲೆ ನೀರು ಹಾಕಿದರೆ ಗಿಡ ಸಣ್ಣಾಗಿರುತ್ತೇನು? ಇಲ್ಲ. ಸೊ ದಟ್ಸ್ ವಾಟ್ ಅವರ್ ವೇದ ಋಷೀಸ್ ಟೆಲ್. ಋತಸ್ಯ ಅಂಡ್ ಅದ್ಯ ಓಷಧೀಭ್ಯ ಪ್ರೋಷಾಮಿ. ಅದ್ಭ್ಯ ನೀರಿಂದ, ಔಷಧಿಗಳಿಂದ ನಾನು ನಿನ್ನನ್ನು ಪ್ರೋಕ್ಷಾಮಿ, ಸ್ಯಾಂಕ್ಟಿಫೈ ಮಾಡ್ತೀನಿ. ಪ್ರೋಕ್ಷಣ ಅಂದರೆ ಸ್ಯಾಂಕ್ಟಿಫೈ. ಸಿ, ಆನ್ 28th of this month we have a beautiful talk by Raghava Garu. He talks about the Darbha grass and Krishnajana. And another time we'll have one more talk on the ಯಜ್ಞ instruments, ಯಜ್ಞ weapons. ಸೊ ಇದೆಲ್ಲ ಈ ತರಹ ನಮ್ಗೆ ಆಗ್ತಾ ಇದ್ರೆ, ಸೃಕ್ ಅಂದ್ರೇನು, ಸೃವ ಅಂದ್ರೇನು, ದರ್ಭೆ ಅಂದ್ರೇನು, ಆಮೇಲೆ there are so many technical terms which are employed, which are required during the performance of the sacrifice. ಯಜ್ಞ ಮಾಡುವಾಗ ಇವೆಲ್ಲ ಸೇರಿ ಏನಂತ ಹೆಸರು ಹೇಳ್ತಾರೆ ಅಂದರೆ, they're all called as ಯಜ್ಞ ಸಂಭಾರ. ಸೊ ಯಜ್ಞ ಸಂಭಾರಗಳು ಅಂದರೆ ಯಜ್ಞಕ್ಕೆ ಬೇಕಾಗಿರುವ ಸಾಮಗ್ರಿ, ಆ ಸಾಮಗ್ರಿಯನ್ನು ತೊಗೊಂಡು ಬರ್ತಾರೆ. ಸೊ ಯಜ್ಞ ಸಂಭಾರ. ಸೊ ಹಿಯರ್ I don't know whether you are all convinced with the kind of explanation I am giving, but still whatever I can do it, I am doing, depending on that. So adbhya oshadhibhya ಪ್ರೋಕ್ಷಾಮಿ ಅಂದ್ರೇನು? ಯಾವಾಗಲೂ ಪ್ರೋಕ್ಷಣ ಮೀನ್ಸ್ ಸ್ಯಾಂಕ್ಟಿಫಿಕೇಶನ್, ಸ್ಯಾನಿಟೈಸೇಷನ್, ಪ್ಯೂರಿಫಿಕೇಶನ್ ಆ್ಯಂಡ್ ಎಲಿವೇಶನ್ ಆಫ್ ದಿ ಸೋಲ್ ಆ್ಯಂಡ್ ರಿಮೂವಲ್ ಆಫ್ ಆಲ್ ಸಾರ್ಟ್ಸ್ ಆಫ್ ಕಂಟ್ಯಾಮಿನೇಷನ್ಸ್ ಆರ್ ಸಿನ್ಸ್ ಆರ್ ಸಮ್ ಕೈಂಡ್ ಆಫ್ ಡರ್ಟ್. ಅದರಿಂದ ಈ ಪ್ರೋಕ್ಷಣನು ತುಂಬ ಇಂಪಾರ್ಟೆಂಟ್. ಕುಲಕರ್ಣಿ ಅವರು ಬಂದಿದ್ದಾರೆ, ಯಾವ ಊಟ ಮಾಡೋ ಮುಂಚೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರು ಏನು ಮಾಡಬೇಕಂದ್ರೆ, ಊಟ ಬಡಿಸ್ತಾ ಇದ್ರೇ ತಿಂತಾ ಇರಬಾರ್ದು. ಎಲ್ಲ ಬಡಿಸಿದ್ದಾದ್ಮೇಲೆ ನೀರು ತಗೊಂಡು ಪ್ರೋಕ್ಷಣೆ ಮಾಡಬೇಕು. ಗಾಯತ್ರಿ ಮಂತ್ರದಿಂದ ನೀರು ಆಹಾರ ಪ್ರೋಕ್ಷಣೆ ಮಾಡಿದರೆ ಆವಾಗ ಅದೆಲ್ಲ ಸ್ಯಾನಿಟೈಸ್ ಆಗುತ್ತೆ. ಅದು ಸಿಂಬಾಲಿಕ್ ಆಗಿ ನೀವು ನೋಡಲ್ಲ ಅದನ್ನು. ಅಂಥ ಗಾಯತ್ರಿ ಪ್ರೋಕ್ಷಣ ಆಗಿರುವ ಆಹಾರ ಸೇವನೆ ಆರೋಗ್ಯಕ್ಕೆ ಎಲ್ಲ ವಿಧವಾದ ಅಭಿವೃದ್ಧಿಗೆ ಕಾರಣ ಆಗುತ್ತೆ. ದಟ್ಸ್ ವೈ ಆ ಗಾಯತ್ರಿ ಪ್ರೋಕ್ಷಣ ಅನ್ನೋದು ತುಂಬ ಇಂಪಾರ್ಟೆಂಟ್. ವೆದರ್ ಯು ಟೇಕ್ ಫುಡ್ ಇನ್ ದಿ ಹೋಟೆಲ್ ಆರ್ ಇನ್ ಎ ಸತ್ರಮ್ ಆರ್ ಇನ್ ಅವರ್ ಹೌಸ್ ಆರ್ ಇನ್ ದಿ ರೈಲ್ವೆ ಕಂಪಾರ್ಟ್ಮೆಂಟ್ ಆರ್ ಇನ್ ದಿ ಏರ್ಪೋರ್ಟ್ ಗೇಟ್ ಎಟ್ಸೆಟ್ರಾ, ಯು ಜಸ್ಟ್ ರಿಮೆಂಬರ್ ಅಮ್ಮವಾರು ಗಾಯತ್ರಿ. ಬಿಕಾಸ್ ತತ್ಸವಿತು ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ
ಧಿಯೋ ಯೋನ ಪ್ರಚೋದಕ. ಯಾವ ಫುಡ್ಡು, ಯಾವ ಆಹಾರ ನೀವು ತಗೊಳ್ತೀರೋ ದಟ್ ಮಸ್ಟ್ ಆ್ಯಡ್ ಟು ದಿ ಎನ್ಹ್ಯಾನ್ಸ್ಮೆಂಟ್ ಆಫ್ ದಿ ಇಂಟೆಲಿಜೆನ್ಸ್ ಆ್ಯಂಡ್ ಹೆಲ್ತ್. ಮನಸ್ಸು, ಬುದ್ಧಿ, ಇಂದ್ರಿಯಗಳು ಇವೆಲ್ಲ ಕೂಡ ಸ್ಯಾನಿಟೈಸ್ ಆಗಬೇಕು. ಸೊ ದಟ್ಸ್ ವೈ ಯು ಆಲ್ವೇಸ್ ಎಕ್ಸ್ಪೆಕ್ಟ್ ಈ ಪರಮಾತ್ಮನ ಸ್ಮರಣ. ಅಪವಿತ್ರ ಪವಿತ್ರೋವ ಸರ್ವಾವಸ್ಥಾಂಗತೋಪಿವ ಯಸ್ಮರೇತ್ ಪುಂಡರೀಕಾಕ್ಷಂ ಸಹ ಬಹಿಃ ಅಭ್ಯಂತರತಃ ಶುಚಿ ಅಂತಾರೆ. ಅಂದರೆ ಯಾರು ಪುಂಡರೀಕಾಕ್ಷನನ್ನು ಸ್ಮರಣೆ ಮಾಡ್ತಾರೋ ಅವ್ರಿಗೆ ಬಹಿಃ ಅಭ್ಯಂತರ, ದೇ ವಿಲ್ ಬಿ ಪ್ಯೂರಿಫೈಡ್ ಇನ್ ಆ್ಯಂಡ್ ಔಟ್, inside and outside. Thereby, when you are sitting for such a puja, you are purified all round. ಅದೇ ರೀತಿಯಾಗಿ ಪುಣ್ಯ ವಾಚನ, ನೀವು ನಮ್ಮ ವೇದಗಂಗದಲ್ಲೆಲ್ಲ ಬಂದಿದೆ, ಒಂದು ಸಲ ಓದ್ಬಿಡಿ. ಸುಮ್ಮನೆ ಕವರ್ ನೋಡಿಬಿಟ್ಟು ಶೆಲ್ಫಲ್ಲಿ ಇಡಬೇಡಿ. ಎವ್ರಿ ಡೇ ಯು ರೀಡ್ ಸಮ್ ಪೋರ್ಷನ್ಸ್ ಆಫ್ ದಿ ವೇದಗಂಗಾ, 335 ಪೇಜಸ್ಸು. ಅದು ಅಲ್ಲ ಹಾಗೆ ನೋಡ್ತಾ ಇದ್ರೆ ನೀವು ಒಂದು ನೆಕ್ಸ್ಟ್ 30th ವಾಲ್ಯೂಮ್ ವಿಲ್ ಬಿಕಮ್ ರೆಡಿ. ಆ ವಾಲ್ಯೂಮಲ್ಲಿ ಕೆಲವು ಆರ್ಟಿಕಲ್ಸ್ ರಿಟರ್ನ್ ಬೈ ಅವರ್ ಮೆಂಬರ್ಸ್ ಆ್ಯಂಡ್ ಅದರ್ಸ್ ವಿಲ್ ಬಿ ಇನ್ವಾಲ್ವ್ಡ್, ಸೊ ದ್ಯಾಟ್ ಈಸ್ ಅ ಜ್ಞಾನ ವಿತರಣ, ನಾಲೆಡ್ಜ್ ಶೇರಿಂಗ್. ಅದಕ್ಕೋಸ್ಕರ ಇಲ್ಲಿ ನೋಡಿದ್ರೆ ಈ ಪಶುವನ್ನು ಏನು ಮಾಡ್ತೀವಿ ನಾವು, ವಿ ಆರ್ ಟ್ರೈಂಗ್ ಟು ಸಿಂಗ್ ಓಷಧೇಭ್ಯ ಓಷಧೇಭ್ಯ ಪ್ರೋಕ್ಷಾಮಿ. ಆ್ಯಂಡ್ ಯಾಕೆಂದರೆ ಅಪಾಂ ಪೇರು ರಸಿ. ಸೊ ಅಪಾಂ ಪೇರು, so that is the goodness, that is the purificatory scope with the help of the water. Apam perasi. Also apam also means rivers and water reservoirs. So ಎಷ್ಟೊಂದು ಅರ್ಥಗಳಿದೆ ಅದಕ್ಕೆ ಶಬ್ದಕ್ಕೆ, and depends upon the contextual. And again in the continuation of 1381 you see that swatam chitu sadaivagum havyam apo daivihi swadatenam. So now we are making a prayer for the yajna pashu are connected, saying that, see, swatam chitu swadhyam, and swadhyam means that it is swatam, attam means anointed. So ನಿನ್ನ ಮನಸ್ಸು, ಚಿತ್ತು ಇಂಥ ಸೇಕ್ರೆಡ್ ದ್ರವ್ಯಗಳ ಮಹಿಮೆಯಿಂದ ನಿನ್ನ ಮನಸ್ಸು ತುಂಬ ಎಲಿವೇಟ್ ಆಗಿದೆ. ಆ್ಯಕ್ಚುಲಿ ಫಾರ್ ಎನಿಥಿಂಗ್ ಟು ಅಕ್ಕರ್ ಟು ಅಸ್ ಆರ್ ಟು ಬಿ ಎಕ್ಸಿಕ್ಯೂಟೆಡ್ ಬೈ ಅಸ್, ಯುವರ್ ಮೈಂಡ್ ಮಸ್ಟ್ ಅಪ್ರೂವ್. ಇಷ್ಟು ನೀವು ಅಂಗಡಿಗೆ ಹೋಗ್ತೀರಿ, ಎಷ್ಟೋ ತೋರಿಸ್ತಾನೆ, ಏನಪ್ಪ ನನ್ನ ಮನಸ್ಸಿಗೆ ಅಡಿಸಿಲ್ಲ, ಇನ್ನೊಂದು ಅಂಗಡಿಗೆ ಹೋಗೋಣ ಹೋಗೋರು ಇದ್ದಾರೆ. ಆದರೆ ಇನ್ನೂ ಕೆಲವರು ಇದ್ದಾರೆ, ನನ್ನ ಮನಸ್ಸಿಗೆ ಹತ್ತಿದರೆ ತೊಗೊಂಡ್ಬಿಡೋಣ, ಇನ್ನೊಂದು ಕಡೆ ಹೋಗೋದು ಬೇಡ ಅಂತಹ ವಸ್ತು ಮೇಲೆ ಇಷ್ಟ ಬರೋದು ಒಂದು. ಅದಕ್ಕೋಸ್ಕರ ಇಟ್ಸ್ ಕಾಲ್ಡ್ ಸ್ವ ಆತ್ತಂ ಚಿತ್. ಸೊ ವೆನ್ ಯುವರ್ ಮೈಂಡ್ were to be liking that what your mind approves, that's called swatam. And sadaivagum havyam apaha daivihi swadandam. So sadaivagum, sadaiva andrenu, that which is sacred and sanctified, connected to the God, and that has got to be swadatam. Swadatam andre ಸ್ವತತ ಏನಂ ಸ್ವತತ ದೈವೀಹಿ ಏನಂ ಸ್ವತತ. ಸೊ ಯು ಆರ್ ಮೇಕಿಂಗ್ ದಿಸ್ ಈಸ್ ರಿಯಲಿ ಮೆಂಟ್ ಫಾರ್ ಗಾಡ್ಸ್. ದೈವೀಹಿ ಅಂದರೆ ದಿಸ್ ಇಸ್ ಸಮಥಿಂಗ್ ಮೆಂಟ್ ಫಾರ್ ದಿ ಗಾಡ್ಸ್, ಸೊ ಯು ಮೇಕ್ ಇಟ್ ಸ್ವೀಟನ್ಡ್. ಸೊ ವಾಟ್ ಎವರ್ ಗುಡ್ ಆ್ಯಂಡ್ ಸ್ಯಾಂಕ್ಟಿಫಿಕೇಶನ್ ದಟ್ ಈಸ್ ಟೇಕಿಂಗ್ ಪ್ಲೇಸ್ ಇನ್ ದ ಯಜ್ಞ ಆರ್ ಇನ್ ದಿ ಯಜ್ಞ ಸಂಭಾರಾಸ್, they are all divine, they are all spiritual ಅನ್ನೋ ಭಾವನೆ ಬರಬೇಕು. ಆ ಭಾವನೆಯಿಂದಲೇ ನಾವು ಸಂತೋಷವಾಗಿರ್ತೀವಿ. That's why he said ಭಾವನಾ ಮಾತ್ರ ಸಂತುಷ್ಟ ಹೃದಯ ಯೈ ನಮೋ ನಮಃ, ಭಾವನಾ ಯೈ ನಮಃ. ಇದಕ್ಕೆಲ್ಲ ಕಾರಣವಾಗಿ
ಮೇಲ್ಕೋಟೆಯಲ್ಲಿ ಒಂದು ಟೆಂಪಲ್ ಇದೆ, ಐ ಥಿಂಕ್ ಸೊ. ಯಾವ ಟೆಂಪಲ್ ಅದಂದ್ರೆ ಭಾವನಾರಾಯಣ ಟೆಂಪಲ್ ಇದೆ. ವಾಸನ್ ಟೆಸ್ಟೆಡ್ ನೋಡಿದ್ಯಾ? ಮೇಲ್ಕೋಟೆಯಲ್ಲಿ ಭಾವನಾರಾಯಣ ಟೆಂಪಲ್ ಇದೆ. ಅಲ್ಲಿ ಭಾವನಾರಾಯಣ ಟೆಂಪಲ್, ಐ ಥಿಂಕ್ ಐ ಮಸ್ಟ್ ಹ್ಯಾವ್ ವಿಸಿಟೆಡ್ ದ ಟೆಂಪಲ್. ಸೊ ಅಲ್ಲಿ ಹೋದ ತಕ್ಷಣ ಅಂದ್ರೆ ಭಾವನ ಅಂದರೆ ಇಟ್ ಈಸ್ ಆರ್ಟ್ ಪ್ರಾಸೆಸ್. ಬಿಕಾಸ್ ಮನಸ್ಸು ನೆಮ್ಮದಿಯಾಗಿದ್ದರೆ ನೆಮ್ಮದಿಯಾಗಿರುವ ಭಾವನೆಗಳೇ ಬರುತ್ತೆ. ಇಫ್ ಯುವರ್ ಮೈಂಡ್ ಈಸ್ ಅಜಿಟೇಟೆಡ್, ಡಿಸ್ಟರ್ಬ್ಡ್ ಅಂಡ್ ಫಿಯರ್ ಸ್ಟ್ರಿಕನ್, ಆವಾಗ ಭಯವಾಗೇ ಮಾತಾಡ್ತಾರೆ. ಅದರಿಂದ ನಮ್ಮ ಬಿಹೇವಿಯರು ಆರ್ ನಮ್ಮ ಥಿಂಗ್ಸ್ ಆಲ್ ಡಿಪೆಂಡ್ ಅಪಾನ್ ದಿ ಸ್ವಾರ್ಥಂ ಚಿತು. ಅಂಡ್ ದೈವೀ ಹವ್ಯಂ ಆಪಹ ಹವ್ಯಮಾಪಹ ಸ್ವದತಾಂ. ಸೊ ಈ ದೈವಿ ಆಫರಿಂಗ್ನ ನೀವು ಸ್ವೀಟನ್ ಮಾಡಿ ಅಂತ ಕೇಳ್ತೀವಿ. ಅಂದ್ರೆ ಇಟ್ಸ್ ಆಲ್ ಸಿಂಬಾಲಿಕ್ ಅಂಡ್ ಇಟ್ ಈಸ್ ಅ ಬಿಲೀಫ್. ಬಿಕಾಸ್ faith and belief are the foundation of any religion or any devotion to the God. ಜ್ಞಾಪಕ ಇಟ್ಕೊಳ್ಳಿ, ಫೇತ್ ಅಂಡ್ ಫೌಂಡೇಶನ್. ಫೇತ್ ಅಂಡ್ ಬಿಲೀಫ್. ಇವಾಗ ಡಾಕ್ಟರ್ ಹತ್ರ ಹೋದ್ರು ಕೂಡ sometimes you have to have a faith on the doctor and belief in the medicine that he gives. If these two are confirmed, then the medicine will work on us. Supposing some difference is there, you have to report and get the redressal sufficiently. ಹಂಗೆ ಸ್ವಾರ್ಥಂ ಚಿತ್ತು ಸದೈವಗಂ ಹವ್ಯಮಾಪೋ ದೈವೀ ಸ್ವದತ ಏನಂ. ಏನಂ ಅಂದ್ರೆ ರೆಫರಿಂಗ್ ಟು ಹವ್ಯಂ. ಏನಂ ಹವ್ಯಂ, ಜ್ಞಾಪಕ ಇಟ್ಕೊಳ್ಳಿ. ಈ ಏನಂ ಅನ್ನೋದು ಇಟ್ಸ್ ಅ ಡೆಫಿನೆಟ್ ಪಾರ್ಟಿಕಲ್, ಐ ಮೀನ್ ಡೆಫಿನೆಟ್ ಆರ್ಟಿಕಲ್. ದಿ ಇಂಗ್ಲೀಷಲ್ಲಿ ದಿ ಅಂತಾರೆ, ಎ ಆ್ಯಂಡ್ ದಿ. ಆ ದಿಗೆ ಸ್ಟ್ರೆಸ್ ಮಾಡೋದಕ್ಕೋಸ್ಕರ ವಿ ಹ್ಯಾವ್ ಏನಂ ಸ್ವದತಂ. ಆಮೇಲೆ ಪ್ರೇಯರ್ ಮಾಡ್ತೀವಿ. ಯಾಕೆಂದ್ರೆ ಪ್ರೈಮರ್ಲಿ ದೇರ್ ಇಸ್ ದಿ ಪ್ರಾಣಂ, ದೆನ್ ಅಂಗಾನಿ, ಅಂಡ್ ಸೊ ಇವೆಲ್ಲ ಪ್ರಾಣಂ ಅಂಗಾನಿ. ವಾಟ್ ಈಸ್ ಎ ಬಾಡಿ ಕಾನ್ಸ್ಟಿಟ್ಯೂಟ್ ಆಫ್? ಪ್ರೈಮರ್ಲಿ ದ ಬಾಡಿ ಹ್ಯಾಸ್ ಗಾಟ್ ದಿ ಲೈಫ್ ಬ್ರೆತ್. ಪ್ರಾಣಂ ಈಸ್ ದ ಲೈಫ್ ಬ್ರೆತ್. ಉಚ್ಛ್ವಾಸ ನಿಶ್ವಾಸಗಳು, ಆ ಉಚ್ಛ್ವಾಸ ನಿಶ್ವಾಸಗಳನ್ನು ಪ್ರಾಣ ಅಂತ ಹೇಳ್ತಾರೆ. ಅಂಡ್ ಇನ್ನೊಂದು ಏನಂದ್ರೆ, ಪ್ರಾಣ ಶಬ್ದಕ್ಕೆ ತುಂಬಾ ಅರ್ಥಗಳಿದೆ. ಸೊ ದಟ್ ಇನ್ ಶತಪಥ ಬ್ರಾಹ್ಮಣಂ ವಿ ಹ್ಯಾವ್ ಎ ಗ್ರೇಟ್ ಟಾಕ್ ಆನ್ ಪ್ರಾಣಂ. ಪ್ರಾಣಂ ಮನೋ ಚಕ್ಷುಹು ಶ್ರೋತ್ರಂ ಅಂತ ಹೇಳ್ತಾ ಇರ್ತೀವಿ. ಸೊ ಈ ಪ್ರಾಣ ಇಸ್ ದ ಪ್ರೈಮರಿ ಥಿಂಗ್, ಇಸ್ ಅ ಪ್ರೈಮ್ ಸಿಚುಯೇಷನ್. ಅದಕ್ಕೋಸ್ಕರ ಆ ಪ್ರಾಣ ಈಸ್ ಬೀಯಿಂಗ್ ಅ ಬರ್ಡ್. ಅಂಡ್ ಯಾವುದು ಪ್ರಾಣ ಅಂದರೆ ವಾಯುದೇವರೇ ಪ್ರಾಣದೇವರು. ಪ್ರಾಣ ಬದ್ಧರು ಯಾವಾಗಲೂ ವಾಯುದೇವರನ್ನ ಪ್ರತ್ಯೇಕವಾಗಿ ಗಮನದಿಂದ ಪೂಜೆ ಮಾಡ್ತಾರೆ. ಯಾಕೆಂದರೆ ಅವರು ಮುಖ್ಯ ದೇವತರು. ಅಂಡ್ ಮುಖ್ಯ ಪ್ರಾಣಂ ಅಂತ ಹೇಳ್ತಾರೆ. ಮುಖ್ಯ ಪ್ರಾಣ ಮಹಾವಿಷ್ಣು. ಆ ಮಹಾವಿಷ್ಣುವಿನ ಅಸಿಸ್ಟೆಂಟು ಅಥವಾ ಡೆಪ್ಯೂಟಿ ಯಾರು ಅಂದರೆ ವಾಯುದೇವ. ಇನ್ಫ್ಯಾಕ್ಟ್ ಪೀಪಲ್ ಬಿಲೀವ್ that Vayudeva is born, and he was one asked by Vishnu to propagate Dvaita system of philosophy, and that kind of philosophy is called as a Sadvaishnavism. And what Ramanujacharya promoted is called as the Sri Vaishnavism. And ನಮ್ಮ ಶಂಕರಾಚಾರ್ಯರು ಬರೀ ವೈಷ್ಣವಿಸಂ ಹೇಳಿದ್ದಾರೆ. ಅಂದ್ರೆ ವಿಷ್ಣು ಪರವಾಗಿ he has made so many stotras. On 12th, that is on Sunday next, at 7 o'clock, we would like to have ಶಂಕರ ಜಯಂತಿ ಅಲ್ವಾ? ಸಾಯಂಕಾಲ 7 ಗಂಟೆಗೆ ಶಂಕರರ ಬಗ್ಗೆ ಒಂದು ಉಪನ್ಯಾಸ ಮಾಡ್ಕೊಳ್ಳೋಣ. ಯಾರಾದರೂ ಏನಾದರೂ ಶಂಕರರ ಬಗ್ಗೆ ಅವರವರ ಅಭಿಪ್ರಾಯವನ್ನು, ಅವರವರ ಅನಿಸಿಕೆಗಳನ್ನು ತಿಳಿದುಕೋಬೇಕು ಅಂದರೆ ವಿ ಆರ್ ವೆಲ್ಕಮ್. ಸೊ I'll ask our Seshachalaya Garu to arrange a talk on 12th, 7 o'clock for some time, to pay homage or respects to Acharya Shankara, who is remembered all through the centuries. See, actually, there was one scholar
who worked for PhD degree on the date of Sankara and works of Sankara and all that. I remember Dr. R.D. Karmarkar. He was a vice chancellor of Pune University for some time, a professor of Sanskrit, a very great gentleman. And I had the fortune of walking with him from Bhandarkar Institute of Deccan Gymkhana. And he used to visit at times our center. ಕುಲಕರ್ಣಿ ಸರ್ ಮ್ಯೂಟ್ ಮಾಡ್ಬಿಡಿ, ಡಿಸ್ಟರ್ಬ್ ಆಗ್ತಾ ಇದೆ. ಕುಲಕರ್ಣಿ ಸರ್ ಮ್ಯೂಟ್ ಮಾಡಿ. So, Mahanubhavaru, so they used to have this kind of importance being given to the pranam. Our pranam also is the health. In fact, in Telugu, Telangana people ಏನು ಹೇಳ್ತಾರೆ ವಸ್ತುನೆ ಸ್ವಾಮಿ నా ప్రాణం బాగలేదు అంటారు, లెస్ మంచిగా లేదు అంటారు. ప్రాణం మంచిగా లేదు అంటే ದಿ ಲೈಫ್ ಬ್ರೆತ್ ಆರ್ ದಿ ಆರೋಗ್ಯಂ. ಹಾಗೆ ಪ್ರಾಣಕ್ಕೆ ತುಂಬ ಅರ್ಥಗಳಿದೆ. ನಾನು ಐ ಆಮ್ ಗೋಯಿಂಗ್ ಟು ಪ್ರೆಸೆಂಟ್ ಎ ಪೇಪರ್ ಆನ್ ಪ್ರಾಣಂ, ಆರ್ ಜಸ್ಟ್ ಗೋಯಿಂಗ್ ಟು ರೈಟ್ ಎ ಪೇಪರ್ ಆನ್ ಪ್ರಾಣಂ, ಬೇಸಿಂಗ್ ಮೈಸೆಲ್ಫ್ ಆನ್ ದಿ ನಾಲೆಡ್ಜ್ given by Yagnavalkya in Satabada Brahmanam. Anyway, Hage, already we have got one beautiful thesis submitted on Pranam by Paramba Yogamaya in Marissa, Bhubaneswaralli Madidaravaru. So, Adara Prana is a big subject. Adrinda ee Prana ellinda bandide andre Vayuna, from we should go and join with Pranam. Even in Purusha Sukta, you have got the creation. ಎಲ್ಲಿಂದ ಯಾವುದು ಬಂದಿದೆ ಫ್ರಮ್ ಪುರುಷ ಅಂದರೆ ಬ್ರಾಹ್ಮಣೋಸ್ಯ ಮುಖಮಾಸೀತ್ ಬಾಹುರಾಜನ್ಯಕೃತಃ, ಅದೊಂದು. ಮುಖಾದಿಂದ್ರಶ್ಚಾಗ್ನಿಶ್ಚ ಪ್ರಾಣಾದ್ ವಾಯುರಜಾಯತ ಅಂತ ಬರುತ್ತೆ. ಸೊ ವಾಯು ಪ್ರಾಣಾದ್ ಅಜಾಯತ. ಹೂಸ್ ಪ್ರಾಣ ಇಟ್ ಈಸ್? ಯಾರಿನ ಪ್ರಾಣ ಅಂದರೆ ಪರಮಾತ್ಮನ ಪ್ರಾಣ, ಪರಮಾತ್ಮನ liveness. Yeah, and also Rangani Yagnapati Asisha. So ಆ ಪಶುವಿನ ಅಂಗಗಳು, ಪಶುವಿನ ಪ್ರಾಣ ಎಲ್ಲ ಹೋಗಿ ದೇವತೆಗಳಿಗೆ ಬ್ಯಾಕ್ ಟು ದಿ ಪ್ಯಾವಿಲಿಯನ್ ಹೋಗಬೇಕು. ಎಲ್ಲಿಂದ ಪ್ರಾಣ ನಮಗೆ ಬಂದಿದೆಯೋ ಅಲ್ಲಿಗೆ ಮತ್ತೆ ಪ್ರಾಣ ಹೊರಟೋಗ್ಬೇಕು. ಎಲ್ಲಿಂದ ನಮಗೆ ಈ ಅಂಗಗಳೆಲ್ಲ ಬಂದಿದೆಯೋ ಅದೆಲ್ಲ ನೋಡಿ. ದುರ್ಗಾ ಸಪ್ತಶತಿಯಲ್ಲಿ yesterday, I think so, or the other day, we have come to notice in Kavacha Stotram, there are ಅಮ್ಮವಾರು ನಮ್ಮ ಶರೀರದಲ್ಲಿರೋ ಭಾಗಗಳೆಲ್ಲ ತಂದೆ ಅಂತ ಐಡೆಂಟಿಫೈ ಮಾಡಿಕೊಂಡು ಪ್ರೊಟೆಕ್ಟ್ ಮಾಡ್ತಾರೆ. ಜಠರಂ, ನಾಸಿಕ ಅಂಡ್ ರಕ್ತದಂತ, ಐ ಮೀನ್ ದಿಸ್ ಆರ್ ಆಲ್ ದಿ ವೇರಿಯಸ್ ಫಾರಮ್ಸ್. ಅಂದರೆ ಅರ್ಥ ಏನಂದರೆ ನಮ್ಮ ಯಜ್ಞಗಳಲ್ಲಿ, ನಮ್ಮ ವೇದಿಕ್ ರಿಲಿಜಿಯಸ್ ಸಿಸ್ಟಮ್ or Vedic culture, Vedic civilization, or whatever, in that we have got the feeling that we are all borrowed people. ಯಾವುದನ್ನು ಬಾರೋ ಮಾಡಿದಿರೋ ಆ ಬಾರೋಯಿಂಗ್ ಆದಮೇಲೆ ಮತ್ತೆ ಎಲ್ಲಿಂದ ಮಾಡಿ ಹೋಗಬೇಕು. ಬ್ಯಾಂಕಿಂದ ಲೋನ್ ತೊಗೊಂಡ್ರೆ ವಿತ್ ಇಂಟ್ರೆಸ್ಟ್ ಆ ಲೋನ್ ಕ್ಲಿಯರ್ ಮಾಡಬೇಕು. ಅಂದರೆ ನೀವು ಎಗೈನ್ ವಾಟ್ ಮನಿ ಯು ಹ್ಯಾವ್ ಟೇಕನ್ ಫ್ರಮ್ ಬ್ಯಾಂಕ್ ಫಾರ್ ಸಮ್ ಟೆಂಪರರಿ ಪರ್ಪಸ್, ಆ್ಯಂಡ್ ದಟ್ ಮನಿ ಹ್ಯಾಸ್ ಗಾಟ್ ಟು ಗೋ ಬ್ಯಾಕ್. So duddu dhanam, that's why it is said dhanamagnir dhanam vayuhu dhanam suryo dhanam vasu anta. dhanam andre ಅಗ್ನಿ, ವಾಯು, ಸೂರ್ಯ, ವರುಣ ಧನಮಸ್ನುತೆ. ಈ ರೀತಿಯಾಗಿ ಆ ಪ್ರಾಣದ ಬಗ್ಗೆ ಧನಮಗ್ನ ಇದ್ಬಿಟ್ಟು ಈ ಪಶು ಕೂಡ ನಾವು ವಿ ಆರ್ ಆಲ್ ಡೆಪ್ಯೂಟಿಂಗ್ ದಿ ಪಶು ಪ್ರಾಣ, ಪಶು ಅಂಗಾಸ್ to go back to the respective sources wherefrom all of them have been borrowed. And our body is a traveler's bungalow, TB antare. Our body is a lodge. Our body is rented. Our body is taken for lease for 100 years, for example. ಸೊ ಈ ರೀತಿಯಾಗಿದ್ದು ಇರುವಾಗ ನಾವು ನಮ್ಮದು ಅಂತ ಏನು ಮಾಡ್ಕೊಳ್ಳೋಕ್ಕಿಲ್ಲ. ನಮ್ಮದು ಎಂಬುದು ಕಿಂಚಿತ್ತೂ ಇಲ್ಲ ಅಂತ ಪುರಂದರದಾಸ ಹೇಳ್ತಾರೆ. ನಾವೆಲ್ಲ ಮೋಹ, ದಟ್ ನಂದು. ದಟ್ಸ್ ವೈ ನಿರ್ಮಮೋ ನಿರಹಂಕಾರ.
ಬ್ರಹ್ಮಭೂಯಾಯ ಕಲ್ಪತೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಸೊ ಮಮಕಾರವನ್ನು, ಅಹಂಕಾರವನ್ನು ಆ್ಯಂಡ್ ಇವನ್ನೆಲ್ಲ ಯಾರು ಗಿವ್ ಅಪ್ ಮಾಡ್ತಾರೋ, ಆ್ಯಂಡ್ ಟು ದಟ್ ಪರ್ಸನ್ there is that Brahma Bhuyatvam, that is the eligibility to grow higher, all that. So Yagnapatihi Asisha Gacchatam. That is, ಇದೆಲ್ಲ ಯಜ್ಞಪತಿ ಮೇಲೆ ಕೋಪ ಮಾಡ್ಕೋಬಾರ್ದು. ದಿ ಸ್ಯಾಕ್ರಿಫೈಸರ್ who is causing all these things to happen in the Agnishtoma Yajna, bringing the Pashu and sending the Pashu Bhagas to the respective sources among the gods. ಅದರಿಂದ ಪಶುಗೆ ಯಾವ ತರಹ ಕೋಪ ಬರಬಾರ್ದು, ಶಾಪ ಕೊಡಬಾರ್ದು. ರಾದರ್ ಆಲ್ ಗಾಡ್ಸ್ ಮಸ್ಟ್ ಗೆಟ್ ಪ್ಲೀಸ್ ದಟ್ ದೇ ಆರ್ ಗೆಟಿಂಗ್ ಬ್ಯಾಕ್ ಆಲ್ ದಟ್ ಫ್ರಮ್ ದಮ್, ಆಲ್ ದಟ್ ಹ್ಯಾಸ್ ಗಾಟ್ ಎಮನೇಟಿಂಗ್ ಫ್ರಮ್ ದೆಮ್. ಸೊ ಟು ಸಿ ಸ್ಯಾಕ್ರಿಫೈಸ್ ಅನ್ನೋದು ಇಟ್ಸ್ ಎ ವೆರಿ ವೆರಿ ಕಾಂಪ್ಲಿಕೇಟೆಡ್ and at the same time clear concept where you are going to understand many more things. That's why there are people, scholars, who have submitted thesis on the science of sacrifice. And sacrifice also is a great science. By science, what you mean, you can always find reasons for that. See, that's why na karanam karyam vina na karyam karanam vina pravartate anta ಹೇಳ್ತಾರೆ. No action takes place without reason. Even a madman acts according to some purpose. That's why but Parameswari idalalla, she is attached to Karya Karana Vinirmukta Kavya Keli Tarangita anta Lalita Sahasranam. So ಕಾವ್ಯದಲ್ಲಿ ಕಾರ್ಯ ಅಂಡ್ ಕಾರಣಂ ಅಂಡ್ ಅದರಲ್ಲಿ ಅಟ್ಯಾಚ್ ಆಗಿರ್ತಾರೆ. ಈವನ್ ವಿಷ್ಣು ಸಹಸ್ರನಾಮಂ ಯು ಗೆಟ್ ದಿ ಎಕ್ಸ್ಪ್ರೆಷನ್ ಕರಣಂ ಕಾರಣಂ ಕರ್ತ ವಿಕರ್ತ ಗಹನೋ ಗುಹಃ ವ್ಯವಸಾಯೋ ಸಂಸ್ಥಾನ ಸ್ಥಾನದೋ ಧ್ರುವ ಅಂತ ನಾವು ಓದ್ತಾನೆ ಇರ್ತೀವಿ. ಸೊ ದಿಸ್ ಪೂರ್ಣಿಮಾ ವಿ ಆರ್ ಸಪೋಸ್ ಟು ರಿಸೈಟ್ ಲಲಿತಾ ಸಹಸ್ರನಾಮಂ ಇನ್ ಅವರ್ ಓನ್ ಹೌಸಸ್. ಸೊ ನೆಕ್ಸ್ಟ್ ಒನ್ ಈಸ್ Ghrutenaktau pasum trayatam. It's an appeal for the gods. Aya Paramatma, now we are going to offer the Pasubhagas as an offering to you to get deposited in you. And in return, you are to bless us, the Yajamana and his people, for that kind of sacrifice the Yajamana is doing. And then to make and to sweeten the Yajna Bhagas, Pasu Bhagas, they are doing that. Ghruteena Aktau Pasu Trayatam. So all parts of the animal are dipped in ghee, clarified butter, and therefore it will be very pleasing and pleasant. And Revati Yagnapatim ಪ್ರಿಯಧಾಗುಂ ಆವಿಶತ. ಇದಕ್ಕೆಲ್ಲ ಮೂಲ ಕಾರಣವಾಗಿರೋದು ಯಾವುದು ಅಂದರೆ ಯಾವುದಪ್ಪ ವಸನ್? ಘೃತೇನಾಕ್ತಮನವ. ಘೃತ ಎಲ್ಲಿಂದ ಬರುತ್ತೆ? ಹಸುವಿಂದ ಬರುತ್ತೆ. ಕಪಿಲಾಘೃತ ಸಂಯುಕ್ತಂ ಧುಬೋಯಂ ಪ್ರತಿವೃಕ್ಷ್ಯತಾಂ ಅಂತ ಹೇಳ್ತೀವಿ. ಹಾಗೆ ಆ ಕಪಿಲ ಧೇನುವಿಂದ ಬಂದಿರುವ ಹಾಲಿಂದ ತಯಾರು ಮಾಡಿರುವ ತುಪ್ಪ, ಆ ತುಪ್ಪವನ್ನು ಪ್ಲೆಂಟಿಯಾಗಿ ನಮ್ಗೆ ಡಿಪ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಇನ್ ಹಿಂದೂ ಟೆಂಪಲ್ ಅಟ್ಲಾಂಟಾ ವೆನ್ ದೇ ಪರ್ಫಾರ್ಮ್ಡ್ ಸೌಂದರ್ಯಲರಿ ಹೋಮ, ನಾವು ಸುಮ್ಮನೆ ಪೂರ್ಣಾವತಿ ಟೈಮಲ್ಲಿ ಸಿಂಪಲಾಗಿ ಮಾಡ್ತೀವಿ. ಬಟ್ ಇಲ್ಲಿ ಟೆಂಪಲಲ್ಲಿ ತುಂಬ ಮೋರ್ ದ್ಯಾನ್ 150 people had gathered. ಫಸ್ಟ್ ಟೈಮ್ ದೇ ಆರ್ ಪರ್ಫಾರ್ಮ್ಡ್ ಸೌಂದರ್ಯಲರಿ ಹೋಮ ಇನ್ ಅಟ್ಲಾಂಟಾ ಹಿಂದೂ ಟೆಂಪಲ್. ಆ ವಸ್ತ್ರವನ್ನು, ಸೀರೆಯನ್ನು ಅಂಡ್ ಧೋತಿ ಅದೆಲ್ಲ ತುಪ್ಪದಲ್ಲಿ ಡಿಪ್ ಮಾಡಿ, ತುಪ್ಪ ಡ್ರಿಪ್ ಆಗ್ತಾ ಪೂರ್ಣಾವತಿ ಆ ಯಜ್ಞಕುಂಡದಲ್ಲಿ ಹಾಕಿದ್ದಾರೆ. ಅದು ಪೂರ್ಣಾಹುತಿಂ ಜುಹೋತಿ ಅಂತ ಸಪ್ತ 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 ಅಂತ ಅಗ್ನಿ ಪ್ರಾರ್ಥನೆ ಮಾಡಿ ಸುಪೂರ್ಣ ಪುನರಾಹತ ಅಂತ ಆ 2-3 ಮಂತ್ರಗಳು ಹೇಳಿಬಿಟ್ಟು ಅದನ್ನು ಡಿಪ್ ಮಾಡ್ತಾ ಇದ್ರೆ ಯು ಕ್ಯಾನ್ ಇಮ್ಯಾಜಿನ್ ದಿ ಸೈಟ್ ಹೌ ಇಟ್ ಕಮ್ಸ್ ಲೈಕ್. ಇನ್ಫ್ಯಾಕ್ಟ್ ಐ ಥಿಂಕ್ ಐ ಪುಟ್
those photos also, when the entire vastrams being dipped in the ghee and dripping with the ghee dhara. ಹಂಗೆ ಇಲ್ಲಿ ರೇವತಿ ಯಜ್ಞಪತಿಗಂ ಪ್ರಿಯಧಾ ಆವಿಶತ. ಸೊ ಈವನ್ ಕೌ ಆಲ್ಸೋ ಶುಡ್ ನಾಟ್ ಬಿಕಮ್ ಹರ್ಟ್. ನನ್ನಿಂದ ತಗೊಂಡು ಹಾಲನ್ನು ಹಾಳು ಮಾಡ್ತಾ ಇದ್ದಾರೆ ಅಂತ ಕೋಪ ಬರಬಾರ್ದು. ಸೊ ಆ ರೇವತಿ ಆ ಹಸು ಕೂಡ ತುಂಬ ಸಂತೋಷದಿಂದ ಯಜ್ಞಪತಿಯನ್ನು, ಯಜ್ಞದಲ್ಲಿ ಭಾಗವಹಿಸುವ ಎಲ್ಲರನ್ನೂ, ಲೋಕಗಳನ್ನೆಲ್ಲ ಆಶೀರ್ವಾದ ಮಾಡಬೇಕು. ಬಿಕಾಸ್ ಧೇನುವಿನ ಆಶೀರ್ವಾದ ತುಂಬ ಇಷ್ಟ. ಆ್ಯಕ್ಚುಲಿ ಆ ನಕ್ಷತ್ರತೆಯ ಡೇ in Goshala in Memphis, they are organizing Go Puja. More than 250 cows are there. They have sent the invitation. And likewise in all Goshalas, even in India also, there was a advertisement or an invitation to come and worship the Go Puja on Akshatritiya day, because Go represents all gods. If you were to respect ಪೂಜೆ, ಗೋ ಪೂಜೆ ಮಾಡಿದರೆ ಎಲ್ಲ ದೇವತೆಗಳು, ಗೋಪಾದಾನ ಉಂದರು ಸಕಲ ದೇವತೆಗಳು ಅಂತ. ದೇರ್ ಇಸ್ ಎ ಗೋ ಪ್ರಾರ್ಥನಾ ಅಂಡ್ ಗೋ ಹಾಡು ಇದೆ. ಆ ಹಾಡನ್ನು ಜ್ಞಾಪಕ ಮಾಡಿಕೊಂಡ್ರೆ ಆ ಗೋ ದೇವತಾ ಎಲ್ಲರೂ ಆಶೀರ್ವಾದ ಮಾಡ್ತಾರೆ. ನಮ್ಮ ಗಜಾನನ ಭಟ್ ಹೇಳ್ತಾ ಇದ್ರು, ಸರ್ ನಮ್ಮ ತಂದೆ ತಾಯಿಯವರು 40 ವರ್ಷ ಗೋಸೇವಾ ಮಾಡಿದ್ದಾರೆ, ಆ ಗೋಸೇವೆ ಮಾಡಿದ ಫಲ ನಾವೆಲ್ಲ ಅನುಭವಿಸ್ತಾ ಇದ್ದೀವಿ ಅಂತ ಅವರು ಜೋಪಾನಾಗಿ ನಾವು ಗಜಾನನ ಭಟ್ ಹೇಳಿದರು. ಟ್ರೂ, ಬಿಕಾಸ್ ಗೋಸೇವಾ ಈಸ್ ಸಮಥಿಂಗ್ ಅನ್ಇಮ್ಯಾಜಿನಬಲಿ ಸೀಕ್ರೆಟ್. ಸೊ ರೇವತಿ ಯಜ್ಞಪತಿಗಂ ಪ್ರಿಯಂ ಆವಿಶತ ಉರೋ ಅಂತರಿಕ್ಷಂ ಸಜೋರ್ದೇವೇನ. ಅಂತರಿಕ್ಷಂ ಉರ ಅಂದ್ರೆ ವೈಡ್, ತುಂಬ ವಿಶಾಲವಾಗಿ ವಿಸ್ತಾರವಾಗಿದೆ. ಅದರಿಂದನೇ ಭೂಸೂಕ್ತನೇ ಭೂಮಿರ್ಭೂಮ್ನ ಜೌರಿವರಿಮ್ನ ಅಂತ ನಾವು ಭೂಸೂಕ್ತಲ್ಲಿ ಹೇಳ್ತೀವಲ್ವ, ಭೂರಿವ ಭೂಮ್ನ ಅಂಡ್ ಜೌವರಿಮ್ನ ಅಂತರಿಕ್ಷಗುಂಬರಿಮ್ನ ಅಂತ ಹೇಳಿದಾಗ ಯು ಸಿ ದಟ್ ಕೈಂಡ್ ಆಫ್ ವರಿತ್ವಂ and bhuvatvam is being marked out. So uro antariksham sajur devena, so devena sajuhu. So I think we are coming to the end of the 1381 Baramulas in this particular session, and this 182 even work the Sivalinga I also read it, and that we see that apo devata devi. So the purification and all that will take place, and adadmele in the next 9th and all that, then the Vasa Homa will take place. So 138, 139, they are trying to, there are formulas which will appease the cow, which will appease the other gods, which will draw the attention of many gods and many people, such that yajna will be a kind of benefic activity, which will be a kind of which will be extending immensely the blessings and prosperity, food, shelter, and all that to all people. So I think I'll stop with this today, and we'll continue with the 139 Chandika next class. Thank you very much. Sri Ram. Om Sahana Vavato Sahana Bhunaktu Sahavidyankaravavahe Tejasvinavadhitamastu ma vidvishavahe. Om Shanti 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 Sarve Bhavantu Sukhinah